ಅನಿರುದ್ಧ್, ಅನಿರುದ್ಧ್, ನನಗಮ್ಮ ಬೇಕು ಅನಿರುದ್ಧ್. ಅದ್ ನಿನ್ ಕೈಯಲ್ಲೇ ಇದೆ. ಏನ್ ಹೇಳ್ತಾ ಇದೀಯ ಪುಣ್ಯ? ನನ್ನ ಕೈಯಲ್ಲಿದ್ಯಾ? ಸರಿ, ನಾನು ಏನ್ ಮಾಡ್ಬೇಕು ಹೇಳು. ನಿನ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಾದ್ಮೇಲೆ ಮಾತಿಗೆ ತಪ್ಪಲ್ಲ ಅಂತ ಮಾತು ಕೊಡು. ಇವಾಗ ನಿನಗೆ ನಂಬಿಕೆ ಬಂತ? ನಾನು ಏನ್ ಮಾಡ್ಬೇಕು ಹೇಳು. ಮಾಯನ್ನ ಮದ್ವೆ ಮಾಡ್ಕೋಬೇಕು. ಪುಣ್ಯ, ಏನ್ ಮಾತಾಡ್ತಾ ಇದ್ಯಾ? ಸರಿಯಾಗಿ ಕೇಳಿಸ್ಕೊಳ್ಳಿಲ್ವಾ? ನನ್ನ ಮದ್ವೆ ಮಾಡ್ಕೋಂತಿದ್ದಾಳೆ ನಿನ್ ಪುಣ್ಯ. ಹೇಯ್, ನಾನ್ ನಿನ್ನ ಮದ್ವೆ ಆಗೋದು ಅಂದ್ರೇನು? ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಪುಣ್ಯಗೆ ತನ್ ತಾಯಿ ಪ್ರೀತಿ ಸಿಗ್ಬೇಕು ಅಂದ್ರೆ ನೀನು ನನ್ನನ್ನ ಮದ್ವೆ ಆಗ್ಲೇಬೇಕು. ನಂಗೆ ಈಗಾಗ್ಲೇ ಮದ್ವೆ ಆಗಿದೆ. ಮದ್ವೆ ಆಗಿರೋ ಹುಡ್ಗನ್ ಮೇಲೆ ಆಸೆ ಪಡೋದಕ್ಕೆ ನಿಂಗ್ ನಾಚಿಕೆ ಆಗಲ್ವಾ? ನಾಚಿಕೆ ಅಲ್ಲ, ಪುರೋಹಿತ್ರೆ, ಶುರು ಮಾಡಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾ ನಃ ಶೃಣ್ವನ್ನೋತಿಭಿಃ ಶ್ರೀದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವಂತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲದ್ರವಿಹೋದ್ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದಪ್ರಿಯಾಂ. या देवी सर्वभूतेषु मातृरूपेण संस्थिता. नमस्तस्यै 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 नमो नमः. ಅಮ್ಮ ನಾಗಮ್ಮ, ಎಷ್ಟೋ ಸಲ ನಮ್ಮನ್ನ ಅಪಾಯದಿಂದ ಕಾಪಾಡಿದ್ಯಾ. ಈಗ ನಮ್ಮ ಮಗುನ, ನಮ್ಮ ಕುಟುಂಬನ ಆ ಮಾಯಾಳಿಂದ ಕಾಪಾಡಿದ್ಯಾ. ಹೀಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊಳಮ್ಮ. ಮಾಯಾ ತನ್ ದ್ವೇಷನ ಮರ್ತು ಹೋಗಿದ್ದಾಳೆ ಅನ್ಕೊಂಡಿಯಾ? ಯಾವತ್ತಾದ್ರೂ ಒಂದಿನ ಮತ್ತೆ ಅವಳ ಶಕ್ತಿನ ಇನ್ನೂ ಹೆಚ್ಚಿಸ್ಕೊಂಡ್ ಬರ್ತಾಳೆ. ಏನ್ ಹೇಳ್ತಿದ್ಯಾ ಮಾಲಾ ನೀನು? ಯಾವ ಕ್ಷಣ ಏನಾಗುತ್ತೋ ಅಂತ ಪ್ರತಿ ಕ್ಷಣ ಸಾಯ್ತಾ ಬದುಕ್ಬೇಕಾ? ಅದ್ರ ಅವಶ್ಯಕತೆ ಇಲ್ಲ. ಮಾಯಾ ತಂದೆ ತಾಯಿಗೆ ಸೇರ್ಬೇಕಾಗಿರೋ ವಸ್ತು ಮತ್ತೆ ಮಾಯಾಗೆ ನಾವು ತಲುಪಿಸ್ಬೇಕು. ಅಲ್ಲಿವರೆಗೂ ಮಾಯಾ ಸುಮ್ನಿರಲ್ಲ.
ನಾಗನಿಧಿಯಲ್ಲಿ ಚೌಡಮ್ಮನ್ಗೆ ಸೇರ್ಬೇಕಾಗಿರೋ ಒಡವೆಗಳನ್ನ ಚೌಡಮ್ಮ ತಾಯಿಗೆ ಅರ್ಪಿಸ್ಬೇಕು. ಆಗ್ಲೇ ನಿಮ್ಗೆ ಮಾಯಾಳಿಂದ ಪೂರ್ತಿಯಾಗಿ ಮುಕ್ತಿ ಸಿಗತ್ತೆ. ಮಾಯಂಗ್ ಸೇರ್ಬೇಕಾಗಿರೋ ವಸ್ತು ನಮ್ಮ ಹತ್ರ ಇದೆಯಾ? ಅದೇನು ಅಂತ ನಿಮ್ಮಪ್ಪನೇ ಕೇಳು ಅನಿರುದ್ಧ್. ಹೇಳಿ ಅಪ್ಪ, ಮಾಯಂಗ್ ಸೇರ್ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರನೇ ಇದೆ. ಆದ್ರೆ ಅದನ್ನ ಕೊಡಕ್ಕಾಗಲ್ಲ. ಅದನ್ನ ಕೊಡಬೇಕು ಅಂದ್ರೆ ನೀವಿಬ್ರು ಬಂದು ನಾಗನಿಧಿ ಬಾಗಿಲು ತೆಗಿಬೇಕು. ನನ್ನ ಪೂರ್ವಿಕರ ಕನಸನ್ನು ನನಸು ಮಾಡಬೇಕು. ಇಷ್ಟಾದ್ರೂ ನೀವೇನ್ರಿ ಹೀಗೆ ಹೇಳ್ತಾ ಇದೀರಾ? ಅರವಿಂದ, ಪ್ರತಿಯೊಬ್ಬನ ಹುಟ್ಟಿಗೂ ಒಂದು ಅರ್ಥ ಇರುತ್ತೆ. ಹಾಗೆ ನನ್ನ ಹುಟ್ಟಿಗೂ ಒಂದು ಪರಮಾರ್ಥ ಇದೆ. ಅದು ನನ್ನ ಪೂರ್ವಿಕರ ಕನಸನ್ನು ನನಸು ಮಾಡೋದು. ನೀವ್ ಅನ್ಕೊಂಡಿರೋ ಹಾಗೆ ಇವರಿಬ್ರು ಆ ದ್ವಾರ ತೆಗಿಯೋ ಮರುಕ್ಷಣನೇ ಆ ಹಾರನ ಶಿವನಿಗೆ ಅರ್ಪಿಸ್ತ್ಯಾ? ನಾಗನಿಧಿ ಸಿಕ್ಕಿದ್ಮೇಲೆ ಆ ಹಾರ ಇಟ್ಕೊಂಡು ನಾನೇನ್ ಮಾಡ್ಲಿ? ಏನ್ ಬೇಕಾದ್ರೂ ಮಾಡಿ. ಪುಣ್ಯ, ನಿಮ್ಮಿಬ್ರು ಕೈ ಸೇರಿದ್ರೇನೆ ನಾಗನಿಧಿ ದ್ವಾರ ತೆಗಿಯೋದು. ಅಲ್ಲಿರೋ ಚೌಡಮ್ಮ ತಾಯಿಯ ಒಡವೆಗಳನ್ನ ತಗೊಂಡ್ ಬಂದು ಚೌಡಮ್ಮ ತಾಯಿಗೆ ಅರ್ಪಿಸ್ಬೇಕು. ಅಖಂಡ ಧನ ಸಂಪತ್ತಿಗೆ ಆಸೆ ಪಡೋ ನಿಮ್ ಮಾವ ಅಲ್ಲಿಂದ ಏನ್ ತಗೊಂಡ್ ಬರ್ತಾರೋ ಅದವ್ರಿಷ್ಟ. ಪರ್ಣಿಕನ್ ಮದ್ವೆ ಆದ ಮರುಕ್ಷಣನೇ ನಾಗನಿಧಿ ಹತ್ರ ಹೋಗ್ಬೇಕು. ಸರಿ ಮಾಲಾ. ಇನ್ನೇನಕ್ಕೆ ತಡ? ಹೋಗಿ ಭದ್ರಮ್ಮನ ಕೊನೆ ಆಸೆ ಈಡೇರ್ಸಿ.